ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಕನ್ನೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥದ್ದು. ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕಳೆದ 5 ವರ್ಷಗಳ ಹಿಂದೆ ಇದನ್ನು ಅಪ್ಗ್ರೇಡ್ ಮಾಡಲಾಗಿದೆ. ಆದರೆ ಸೂಕ್ತ ವೈದ್ಯರನ್ನು ನೇಮಕಾತಿ ಮಾಡೋದು ವಿಳಂಬವಾಗ್ತಿರೋ ಕಾರಣದಿಂದಾಗಿ ಈ ಭಾಗದ ರೋಗಿಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಅದರಲ್ಲಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳ ಚಿಕಿತ್ಸೆಗಾಗಿ ಬಹಳಷ್ಟು ಸಂಕಷ್ಟ ಪಡುವ ಪರಿಸ್ಥಿತಿ ಇರುವಂಥದ್ದು. ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ 2ನೇ ದೊಡ್ಡ ಆಸ್ಪತ್ರೆ ಇದು ಅಂತ ಹೇಳಿ ಹೆಸರು ಪಡೆದಿರುವಂಥದ್ದು. ಸುಮಾರು 100ಕ್ಕೂ ಅಧಿಕ ಬೆಡ್ಗಳಿರುವಂತಹ ಆಸ್ಪತ್ರೆ. ಜೊತೆಗೆ ಕನ್ನೂರು ಸೇರಿದಂತೆ ಸುಮಾರು 10ರಿಂದ 11 ಗ್ರಾಮಗಳು ಮತ್ತು ವಸತಿಗಳು ಸೇರಿದಂತೆ ಅವುಗಳಿಗೆಲ್ಲವೂ ಇದೇ ಆಧಾರ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಇರೋ ಕಾರಣದಾಗಿ ತುರ್ತು ಸಮಯಕ್ಕೆ ಸಹಿತ ಈ ಆಸ್ಪತ್ರೆ ಬೇಕಾಗುವಂಥದ್ದು. ಆದರೆ ಅಂಥ ಪ್ರದೇಶದಲ್ಲಿ ಇರುವಂತಹ ಆಸ್ಪತ್ರೆ ಇದು. ಆದರೆ ಮೂಲಭೂತ ಸೌಕರ್ಯಗಳನ್ನು ಸಹಿತ ಎಲ್ಲ ಕಲ್ಪಿಸಲಾಗಿದೆ. ಅಲ್ಲಿ ಇಕ್ವಿಪ್ಮೆಂಟ್ ಸಹಿತ ಎಲ್ಲ ಇದೆ. ಜೊತೆಗೆ ಒಂದು ದೊಡ್ಡ ಆಸ್ಪತ್ರೆಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳು ಸಹಿತ ಅಲ್ಲಿರುವಂಥದ್ದು. ಆದರೆ ವೈದ್ಯರ ನೇಮಕಾತಿ ಮತ್ತು ಸಿಬ್ಬಂದಿಗಳ ನೇಮಕಾತಿ ವಿಳಂಬ ಆಗ್ತಿರೋದ್ರಿಂದಾಗಿ ಸಮಸ್ಯೆ ಆಗ್ತಿರುವಂಥದ್ದು. 10,000 ಜನರ ವ್ಯಾಪ್ತಿ ಹೊಂದಿರುವಂಥ ಕನ್ನೂರು ಗ್ರಾಮ ಮತ್ತು ಸುಮಾರು ಅದರ ಸುತ್ತಮುತ್ತಲು ಗ್ರಾಮಗಳು ಸೇರಿದಂತೆ ಸುಮಾರು 18ರಿಂದ 20,000 ಜನ ಇದೇ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಿರುತ್ತದೆ. ಆದರೆ ವೈದ್ಯರು ಇಲ್ಲ ಮತ್ತು ಕಡಿಮೆ ಸಂಖ್ಯೆಯಲ್ಲಿ ವೈದ್ಯರ ನೇಮಕಾತಿ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗ್ತಿರುವಂಥದ್ದು. ಅಧಿಕಾರಿಗಳಿಗೂ ಒಂದು ರೀತಿ ಸಮಸ್ಯೆ ಏನಂತಂದರೆ ಅವರು ಸಹಿತ ವೈದ್ಯರನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಬನ್ನಿ ಅಂತ ಹೇಳಿ. ಆದರೆ ಗ್ರಾಮೀಣ ಭಾಗದಲ್ಲಿ ವೈದ್ಯರು ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಬರಬೇಕಾಗಿತ್ತು, ಅವರು ಬರ್ತಾಯಿಲ್ಲ ಅಂಥೇಳಿ ಅವ್ರಿಗೂ ಸಹಿತ ಒಂದು ನೋವು ಇರುವಂಥದ್ದು. ಅಧಿಕಾರಿಗಳು ಸಹಿತ ತಮ್ಮ ಮಟ್ಟದಲ್ಲಿ ಎಷ್ಟು ಪ್ರಯತ್ನ ಆಗಬೇಕು ಅದೆಲ್ಲವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಸಹಿತ ನಿರೀಕ್ಷಿತ ಮಟ್ಟದಲ್ಲಿ ವೈದ್ಯರು ಬರ್ತಾಯಿಲ್ಲ ಅಂಥೇಳಿ ಅವ್ರಿಗೂ ಸಹಿತ ಇರುವಂಥದ್ದು. ಸುಮಾರು 5 ವರ್ಷಗಳಿಂದಲೇ ಈ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ 5 ವರ್ಷಗಳಿಂದ ಅಧಿಕಾರಿಗಳು ಎಷ್ಟೇ ಮನವಿ ಸಲ್ಲಿಸಿದ್ರು ಅದು ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಒಂದು ರೀತಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಶಾಸಕರು ಅಂದರೆ ನಾಗ್ಟನ್ ಮೀಸಲು ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಗ್ರಾಮ ಬರುವಂಥದ್ದು. ಹಾಗಾಗಿ ಆ ಗ್ರಾಮದ ಶಾಸಕರು ಆ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಜನ ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಹಿತ ಈಗ ಸ್ಥಳಕ್ಕೆ ಭೇಟಿ ನೀಡಿ ಆಲ್ರೆಡಿ ಪರಿಶೀಲನೆ ಸಹಿತ ನಡೆಸಿದ್ದಾರೆ. ಮತ್ತು ಗ್ರಾಮಸ್ಥರ ಸಮಸ್ಯೆಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮತ್ತು ರೋಗಿಗಳಿಗೆ ಯಾವ್ಯಾವ ಚಿಕಿತ್ಸೆ ಬೇಕು ಅನ್ನೋದ್ರ ಬಗ್ಗೆ ಸಹಿತ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ. ಅದರ ನಿರೀಕ್ಷೆ ಮಟ್ಟದಲ್ಲಿ ಮತ್ತು ನಿರೀಕ್ಷಿತ ಸಮಯದ ಒಳಗಾಗಿ ಅದು ಫಲ ಕೊಡ್ತಾ ಇಲ್ಲ ಅಂತೇಳಿ ಹೇಳ್ಬೋದು. ಹೀಗಾಗಿ ಜನರಿಗೆ ಅಲ್ಲಿ ಮೂಲಭೂತವಾಗಿ ಏನೇನು ಫೆಸಿಲಿಟಿಗಳು ಬೇಕಂದರೆ ಎಕ್ಸ್ರೇ ರೂಮ್ ಇದೆ, ಮತ್ತು ಬೇರೆ ಬೇರೆ ಏನು ಇಕ್ವಿಪ್ಮೆಂಟ್ಸ್ಗಳು ಬೇಕು ಅವೆಲ್ಲಗಳು ಇದೆ. ಆದರೆ ಅದನ್ನು ಆಪ್ರೇಟ್ ಮಾಡೋಕ್ಕೆ ಟೆಕ್ನಿಷಿಯನ್ಸ್ ಇಲ್ಲ. ಮತ್ತು ಕೆಲವೊಂದು ಅಂದರೆ ಸುಮಾರು 5 ಜನ ವೈದ್ಯರು ಇದ್ದಾರೆ. ಈಗ ಅದಕ್ಕೆ ಇನ್ನೂ 5 ಜನ ಹೆಚ್ಚಿಗೆ ಬೇಕಾಗುತ್ತೆ ವೈದ್ಯರು. ಅವರು ಸಹಿತ ನೇಮಕಾತಿ ಮಾಡಬೇಕು ಅಂತೇಳಿ. ಮತ್ತು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಬೇಕು, ಅದನ್ನು ಮೇಲ್ದರ್ಜೆಗೆ ಏರಿಸಿದ ಬಳಿಕ ಎಷ್ಟು ಪ್ರಮಾಣದಲ್ಲಿ ವೈದ್ಯರು ಬೇಕು ಅಂತೇಳಿ ಒಂದು ಕ್ರೈಟೀರಿಯಾ ಆರೋಗ್ಯ ಇಲಾಖೆಯಲ್ಲಿರುತ್ತೆ. ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಅಂಥೇಳಿ ಒಂದು ಅಸಮಾಧಾನವನ್ನು ಜನರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾವು ಎಷ್ಟೇ ಸಾರಿ ಮನವಿಯನ್ನು ಸಲ್ಲಿಸಿದ್ರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾಯಿಲ್ಲ. ಹಾಗಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ನಡೆಸಿಕೊಂಡು ಆದಷ್ಟು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಅವರು ಮನವಿಯನ್ನು ಮಾಡ್ತಿರೋದು. ಕ್ಷೇತ್ರದ ಶಾಸಕರಾಗಿರುವಂಥ ವಿಠಲ್ ಕಂಠಗೊಂಡರು ಸಹಿತ ಈ ಬಗ್ಗೆ ಗಮನಿಸುವ ಜೊತೆಗೆ ರಾಜ್ಯದ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಯಾಕೆ ವೈದ್ಯರು ಇಲ್ಲಿ ಬರ್ತಾ ಇಲ್ಲ, ಬರೋದಕ್ಕೆ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು. ಮತ್ತು ವೈದ್ಯರು ಇಲ್ಲಿ ಬರೋದಕ್ಕೆ ಏನೆಲ್ಲ ಫೆಸಿಲಿಟಿಗಳನ್ನು ಕೊಡಬೇಕು ಅಥವಾ ಅವ್ರಿಗೆ ಏನಾದರೂ ಸೌಕರ್ಯಗಳನ್ನು ಒದಗಿಸುವ ವ್ಯವಸ್ಥೆಗಳಿಂದ ಸಹಿತ ಅದನ್ನು ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಶಾಸಕರು ಕೆಲಸ ಮಾಡಬೇಕು ಅಂತೇಳಿ ಜನರು ಮನವಿಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ತಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಸಹಿತ ಇನ್ನೂ ಅದು ಫಲ ನೀಡಿಲ್ಲ. ಆದಷ್ಟು ಬೇಗ ಇದೊಂದು ಕಾರ್ಯ ಮಾಡಿ ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಜನರು ಹಾಗೂ ಅಲ್ಲಿನ ಗ್ರಾಮಸ್ಥರ ಮನವಿಯಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.